ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಪಾರ್ಟ್ 3 ವೀಡಿಯೋ. ಆಟೋ ರಿಕ್ಷಾನ ಯಾವ ರೀತಿ ಅಗ್ರಿಕಲ್ಚರ್ ಯೂಸ್ಗೆ ಕನ್ವರ್ಟ್ ಮಾಡ್ಬೋದು ಅಂತ. ಪಾರ್ಟ್ 2 ವೀಡಿಯೋಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಆಲ್ಮೋಸ್ಟ್ 3.8K ವ್ಯೂಸ್ ಆಯಿತು. ಥ್ಯಾಂಕ್ಸ್ ಫಾರ್ ಸಪೋರ್ಟು. ಇದೇ ರೀತಿ ಸಪೋರ್ಟ್ ಮಾಡಿ. ಈ ಪಾರ್ಟ್ 3ಅಲ್ಲಿ ಏನು ಮಾಡ್ತೀವಿ ಅಂದರೆ ಪಿಕಪ್ ಥರ ಕನ್ವರ್ಟ್ ಆಗಿದೆ. ಇದನ್ನು ಸ್ವಲ್ಪ ಟೆಸ್ಟ್ ಡ್ರೈವ್ ಮಾಡ್ತೀವಿ. ಯಾವ ರೀತಿ ಇದರಲ್ಲಿ ಹುಲ್ಲು ಸೊಪ್ಪು ಈ ಥರ ಎಲ್ಲ ಹಾಕ್ಬೋದು ಅಂತ ನೋಡಿ ವಿಡಿಯೋ. ನೋಡ್ಬೋದು ಇಷ್ಟು ಪೇಂಟ್ ವರ್ಕ್ ಆಗಿದೆ. ಇದು ಆ್ಯಂಟಿ ರಸ್ಟ್ ಪೇಂಟ್ ಕೋಟಿಂಗ್ ಆಗಿದೆ. ಇನ್ನು ಇದಕ್ಕೆ ಬ್ಲ್ಯಾಕ್ ಪೇಂಟ್ ಮಾಡಲಿಕ್ಕಿದೆ. ಇಷ್ಟು ವರ್ಕ್ ಆಗಿದೆ ನೋಡಿ, ಈ ಥರ ಆಗಿದೆ. ನೆಕ್ಸ್ಟ್ ವರ್ಕ್ ಏನಂದರೆ ಇದನ್ನು ಕವರ್ ಮಾಡ್ತೀವಿ. ಇದನ್ನು ಟರ್ಪಲ್ನ ರಿಮೂವ್ ಮಾಡಿ ಇಲ್ಲಿಗೂ ಮೆಟಲ್ ವರ್ಕ್, ಶೀಟ್ ಮೆಟಲ್ ವರ್ಕ್ ಮಾಡ್ತೀವಿ. ಈ ಕಡೆಗೂ ಇಲ್ಲಿ ನೋಡ್ಬೋದು ಮೇಲ್ಗಡೆ ಫ್ರೇಮ್ ಏನೂ ಇಲ್ಲ ಸೈಡಲ್ಲಿ, ಆಮೇಲೆ ಈ ಕಡೆ ಸೈಡಲ್ಲಿದೆ. ಈಗ ನೆಕ್ಸ್ಟ್ ಏನಂದರೆ ಇಲ್ಲೂ ಕೂಡ ಹಾಕಬೇಕು. ಆಮೇಲೆ ಮಿಡ್ಲಲ್ಲಿ ಒಂದು ಫ್ರೇಮ್ ಹಾಕಿ ಆ ಬದಿಯಲ್ಲಿ 2 ಹಾಕಬೇಕು. ಆವಾಗ ಸ್ವಲ್ಪ ಸ್ಟಡಿ ಆಗುತ್ತೆ. ಇವಾಗ ಒಂದು ಟೆಸ್ಟ್ ಡ್ರೈವ್ ಬಂದೆ. ಸೊ ಇಲ್ಲಿ ಏನಾಗ್ತಿದೆ ಅಂದರೆ ಇಲ್ಲಿ ಜಾಸ್ತಿ ಸ್ಕ್ರೂಯಿಂಗ್ ಮಾಡಲಿಲ್ಲ. ಸೊ ಇದು ವೈಬ್ರೇಟ್ ಆಗ್ತಾಯಿದೆ ನೋಡ್ಬೋದು. ಇದರೊಳಗಿಂದ ರಬ್ಬರ್ ಟ್ಯೂಬಿಂಗ್ ಮಾಡಬೇಕು, ಇಲ್ಲಾಂದರೆ ವೈಬ್ರೇಟ್ ಜಾಸ್ತಿ ಆಗುತ್ತೆ. ಆ ಥರ ಒಂದು ಬಕೆಟ್ ಈ ಥರ ಲುಕ್ ಕಾಣ್ತಾ ಇದೆ. ಫ್ರಂಟಿಂದ ನೋಡ್ಬೋದು ಗಾಡಿ ಈ ಥರ ಇದೆ. ಈ ಥರ ಇದೆ. ಈ ಜಾಗಕ್ಕೂ ಫುಲ್ ಕವರ್ ಆಗುತ್ತೆ. ಈ ಜಾಗಕ್ಕೆ ಅಂದರೆ ಫುಲ್ ಇದೇ ಥರ ಇಲ್ಲಿ ಫಿನಿಶ್ ಬರುತ್ತೆ. ಈ ಜಾಗದಲ್ಲಿ ಈ ಥರ ಫಿನಿಶ್ ಬರುತ್ತೆ. ಈ ಜಾಗನೂ ಅಷ್ಟೇ ಫುಲ್ ಕವರ್ ಆಗುತ್ತೆ. ಇವಾಗ ಇಷ್ಟು ಪೇಂಟಿಂಗ್ ವರ್ಕೆಲ್ಲ ಆಯಿತು. ಇಲ್ಲಿ ಟ್ಯೂಬಿಂಗ್ ಮಾಡಬೇಕು ಒಳಗಿಂದ ರಬ್ಬರ್, ಯಾಕಂದರೆ ವೈಬ್ರೇಷನ್ ರಿಡ್ಯೂಸ್ ಮಾಡಲಿಕ್ಕೆ. ಅಂದರೆ ಖಾಲಿ ಗಾಡಿ ಹೋಗುವಾಗ ತುಂಬ ವೈಬ್ರೇಟ್ ಆಗ್ತಾಯಿದೆ. ನೋಡ್ಬೋದು ನೀವು. ಸ್ಟಾರ್ಟ್ ಮಾಡ್ತೀನಿ. ನೋಡ್ಬೋದು ಇಷ್ಟು ವೈಬ್ರೇಟ್ ಆಗ್ತಾಯಿದೆ. ಅದನ್ನು ರೆಡ್ಯೂಸ್ ಮಾಡಬೇಕು. ಇಲ್ಲಿ ಕೂಡ ವೈಬ್ರೇಟ್ ಆಗ್ತಾಯಿದೆ. ಇಲ್ಲಿ ಕೂಡ ಪೇಂಟಿಂಗ್ ಬಾಕಿ ಇದೆ. ಇಲ್ಲೊಂದು ಡೋರ್ ಥರ ಮಾಡಬೇಕು. ಸೊ ಇಲ್ಲಿ ಏನಾದರೂ ಸ್ಟೋರೇಜ್ ಇಡೋದಿದ್ದರೆ ಇಲ್ಲಿಂದ ಈ ಥರ ಡೋರ್ ಓಪನ್ ಮಾಡಿ ಒಳಗಡೆ ಏನಾದರೂ ಟೂಲ್ಸ್, ಚೈನ್ಸೋ ಈ ಥರ ಯಾವುದಾದ್ರೂ ಮಿಷಿನ್ ಇಡೋದಾದರೆ ಇಲ್ಲಿಂದ ಇಡ್ಬೋದು. ಆಮೇಲೆ ಇಲ್ಲಿ ಫುಲ್ ಕ್ಲೋಸ್ ಮಾಡಬೇಕು. ಇಲ್ಲಿ ಡೋರ್ ಥರ ಕ್ಲೋಸ್ ಮಾಡಬೇಕು. ಆ ಕಡೆ ಫುಲ್ ಕಂಪ್ಲೀಟಾಗಿ ಕ್ಲೋಸ್ ಮಾಡ್ತೀವಿ. ಇಲ್ಲಿ ನೋಡ್ಬೋದು ಇಲ್ಲಿಂದ ಫುಲ್ ಕಂಪ್ಲೀಟಾಗಿ ಕ್ಲೋಸ್ ಮಾಡ್ತೀವಿ. ಏನಾದರೂ ಬ್ಯಾಟ್ರಿ ವರ್ಕ್ ಇದ್ದರೂ ಕೂಡ ನಮಗೆ ಇಲ್ಲಿಂದ ಆ್ಯಕ್ಸಸ್ ಮಾಡ್ಬೋದಲ್ಲ. ಬ್ಯಾಟ್ರಿ ರಿಲೇಟೆಡ್ ಏನಾದರೂ ಚೇಂಜ್ ಮಾಡಬೇಕು ಅಂತ ಇದ್ದರೆ ಇಲ್ಲಿಂದ ನಾವು ತೆಗಿಬೋದು. ಇಲ್ಲಿಂದ ತೆಗಿಯೋಕ್ಕಾಗುತ್ತೆ. ಸೊ ಆ ಥರ. ಆಮೇಲೆ ಇಲ್ಲೊಂದು ಸ್ಟೋರೇಜ್ ಬಾಕ್ಸ್ ಫಿಟ್ ಮಾಡಿದ್ದೀವಿ. ಇದನ್ನು ನಟ್ ಬೋಲ್ಟ್ ಮಾಡಿ. ಇದು ಯಾಕೆಂದರೆ ಎಕ್ಸ್ಟ್ರಾ ಫ್ಯೂಲ್, ಆಮೇಲೆ ಏನಾದರೂ ಟೂಲ್ಸ್ ಈ ಥರ ಇಟ್ಕೊಂಡು ಹೋಗ್ಬೋದು ಅದಕ್ಕೆ. ಆ ಥರ. ಆಮೇಲೆ ಇದೆಲ್ಲ ರಿಮೂವ್ ಆಗುತ್ತೆ. ಇಲ್ಲಷ್ಟೇ ಎಕ್ಸ್ಟ್ರಾ ಮೆಟಲ್ಸ್ ಬರುತ್ತೆ, ಇಲ್ಲಾಂದರೆ ಸ್ಟ್ರೆಂತ್ ಸಾಕಾಗಲ್ಲ ಅದಕ್ಕೆ. ನೋಡ್ಬೋದು ಈ ಥರ ಲುಕ್ ಬಂದಿದೆ ಇವಾಗ ಗಾಡಿದು. ಇನ್ನೂ ಫೈನಲ್ ಆಗಿಲ್ಲ. ನೋಡ್ಬೋದು ಈ ರೋಡ್ ಇದೆಯಲ್ಲ, ಇದು ಫುಲ್ ಆಫ್ ರೋಡ್. ಇದು ಈ ಕಡೆ ಕೆಳಗಿನಿಂದ ಅಲ್ಲಿಂದನೇ ಬಂದಿರೋದು. ನಾವು ಎಲ್ಲೂ ಸ್ಟ್ರಗಲ್ ಆಗಲ್ಲ, ಸೀದಾ ಬರ್ತಾ ಇದೆ. ಅಂದರೆ ಗಾಡಿ ವೆಯ್ಟ್ ಇದೆ. ಆಲ್ಸೋ ಇಲ್ಲಿ ನೋಡ್ಬೋದು ನೀವು ಬಟನ್ ಟೈರ್ಸ್ ಹಾಕಿದ್ದೀವಿ. ತುಂಬಾ ಗ್ರಿಪ್ ಇದೆ. ಸೊ ಗಾಡಿ ವೆಯ್ಟ್ ಮತ್ತು ಈ ಬಟನ್ ಟೈರ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಫ್ರಂಟಲ್ಲಿ ಬಟನ್ ಹಾಕಿಲ್ಲ, ಜಸ್ಟ್ ರಿಸೋಲ್ ಟೈರ್ ಹಾಕಿದ್ದೀವಿ. ಇದು ಸಾಕಾಗುತ್ತೆ ಫ್ರಂಟಿಗೆ. ಫ್ರಂಟಲ್ಲಿ ಏನು ಡ್ರೈವ್ ಏನಿಲ್ಲಲ್ಲ, ಇದು ರಿಯರ್ ವೀಲ್ ಡ್ರೈವ್ ಅಲ್ಲ, ಹಿಂದೆ ಬಟನ್ ಸಾಕಾಗುತ್ತೆ. ಆ ಥರ ನೋಡ್ಬೋದು. ಇದೇ ಫ್ಯೂಯಲ್ ಟ್ಯಾಂಕ್. ಇವಾಗ ಅಲ್ಲಿದ್ದು ಲಾಸ್ಟ್ ಟೈಮ್ ಹೇಳಿದ್ದಲ್ಲ ವಿಲ್ಲರ್ಸ್ ಇದು ಹಾಕಿದ್ವಿ ಅಂತ. ಸೊ ಅದೇ ಇಷ್ಟು ಸ್ಲಿಮ್ ಆಗುತ್ತಲ್ಲ ಇಲ್ಲಿ. ಸೊ ಅದಕ್ಕೆ ನಾವು ಅದನ್ನು ರಿಮೂವ್ ಮಾಡಿದ್ದೀವಿ. ಇಲ್ಲಿಂದ ಪೈಪ್ಲೈನ್ ನೋಡ್ಬೋದು ನೀವು, ಫ್ಯೂಯಲ್ ಲೈನ್. ಇದು ರಿಸರ್ವ್ ಇದು. ಆಮೇಲೆ ಇದು ಮೈನ್ ಲೈನ್. ಇದೀಗ ಮೈನಲ್ಲಿದೆ. ಸೊ ಮೈನಿಂದ ಇಲ್ಲಿಗೆ ಹೋಗಿ ಈ ಪೈಪ್ ಕಾಣಿಸ್ತಾ ಇದೆಯಲ್ಲ, ಇದರ ಥ್ರೂ ಇಲ್ಲಿ ಕಾರ್ಬೊರೇಟ್ರಿಗೆ ಹೋಗುತ್ತೆ. ಹಿಂದೆ ಇಂಜಿನ್ ಕಾರ್ಬೊರೇಟ್ರಿಗೆ ಬರುತ್ತೆ. ಈ ಥರ ವರ್ಕ್ ಆಗಿದೆ. ಈಗ ರಿಸರ್ವಲ್ಲಿ ಏನು ಫ್ಯೂಯಲ್ ಅಷ್ಟು ಇಟ್ಟಿಲ್ಲ. ಫ್ಯೂಯಲ್ ಫುಲ್ಲಲ್ಲಿ ಫ್ಯೂಯಲ್ ಇದೆ. ಇದರಲ್ಲಿ ವರ್ಕ್ ಆಗ್ತದೆ ಇವಾಗ ಈ ಥರ. ಜಸ್ಟ್ ಸ್ಕ್ರೂಯಿಂಗ್ ಮಾಡಿರೋದ್ರಿಂದ ಸ್ಟ್ರೆಂತ್ ಅಷ್ಟು ಬರುತ್ತಾ ಇಲ್ವಾ ಅಂತ ನಿಮ್ಗೆ ಡೌಟ್ ಬಂದಿರ್ಬೋದು.
ಸೊ ಇವಾಗ ತೋರಿಸ್ತೀನಿ, ಇದ್ರ ಮೇಲೆ ಹೋಗ್ತೀನಿ. ಇವಾಗ ನೋಡ್ಬೋದು ಎಲ್ಲೂ ಏನು ಡೆಂಟ್ ಆಗೋದು ಆ ಥರ ಏನೂ ಇಲ್ಲ. ಇಲ್ಲೂ ನೋಡ್ಬೋದು, ಇಲ್ಲೂ ಕೂಡ ಸ್ಟ್ರೆಂತ್ ಆಗಿದೆ ನೋಡಿ, ಏನೂ ಆಗ್ತಿಲ್ಲ. ಸೊ ತುಂಬಾ ಸ್ಟ್ರೆಂತ್ ಆಗಿದೆ, ಫುಲ್ ಗಾಡಿನೇ ಅಲ್ಲಾಡುತ್ತೆ, ಅಷ್ಟು ಚೆನ್ನಾಗಿ ಸ್ಕ್ರೂವಿಂಗ್ ಮಾಡಿದ್ದೀವಿ. ಫ್ರೇಮ್ ವರ್ಕು ಅಷ್ಟೇ, ಒಳಗಡೆಯಿಂದ ಫ್ರೇಮ್ ನೀವು ನೋಡಿದ್ದೀರಲ್ಲ, ಲಾಸ್ಟ್ ಕ್ಲಿಪ್ಪಲ್ಲಿ ನೋಡಿರ್ತೀರ, ಚೆನ್ನಾಗೇ ಮಾಡಿದ್ದೀವಿ. ಏನು ಜಸ್ಟ್ ಯೂಟ್ಯೂಬ್ಗೋಸ್ಕರ ಅಂತಲ್ಲ, ಇದು ತುಂಬಾ ಚೆನ್ನಾಗಿ ವರ್ಕ್ ಆಗಬೇಕು ಅಗ್ರಿಕಲ್ಚರ್ ಯೂಸ್ಗೆ. ಸೊ ಆ ಥರ ಮಾಡಿದ್ದೀವಿ. ಅದೇ ವೆಲ್ಡಿಂಗ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ನೆಕ್ಸ್ಟ್ ನಿಮಗೆ ಏನಾದರೂ ಪ್ರಾಜೆಕ್ಟ್ ಇದರಲ್ಲೇ ಚೇಂಜ್ ಮಾಡಬೇಕಂತ ಇದ್ದರೆ, ನಿಮಗೆ ಅದು ಕಟ್ಟಿಂಗ್ ಮಾಡಬೇಕು ಆ ಥರ ಎಲ್ಲ ಆಗುತ್ತೆ. ಇದರಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಸ್ಕ್ರೂವಿಂಗ್ ಅಲ್ಲ, ಸೊ ನಿಮ್ಗೆ ಜಸ್ಟ್ ಸ್ಕ್ರೂ ರಿಮೂವ್ ಮಾಡಿದರೆ ಎಲ್ಲ ಪಾರ್ಟ್ಸ್ ಬಿಡಿ ಬಿಡಿಯಾಗಿ ತೆಗೆದು ಇಡ್ಬೋದು. ನೆಕ್ಸ್ಟ್ ನಿಮಗೆ ಅದನ್ನೇ ಹಾಕಬೇಕು ಅಂತ ಇದ್ದರೂ ಹಾಕ್ಬೋದು. ನೆಕ್ಸ್ಟ್ ಕಟ್ಟಿಂಗ್ ಮಾಡಬೇಕು ಆ ಥರ ಈ ಥರ ಏನೂ ಇಲ್ಲ. ಇದೇ ರೋಡು, ನಾವು ಹೋಗ್ತಿರೋ ರೋಡ್ ಅಂದರೆ ಇದೇ ಅಪ್ ಆ್ಯಂಡ್ ಡೌನ್, ಇದರಲ್ಲೇ ಬರ್ತೀವಿ ನಾವು. ಏನಾದರೂ ದನಕ್ಕೆ ಹುಲ್ಲು, ತೆಂಗಿನಕಾಯಿ, ಕಟ್ಟಿಗೆ ಏನಿದ್ರು ಇದೇ ರೋಡಲ್ಲಿ ಬರ್ತವೆ. ನೋಡ್ಬೋದು, ಏನು ಚೆನ್ನಾಗಿಲ್ಲ ರೋಡು, ಫುಲ್ ಅಪ್ ಇದೆ. ನಿಮಗೆ ಕ್ಯಾಮ್ರಾದಲ್ಲಿ ಜಸ್ಟಿಫೈ ಆಗ್ತಾ ಇದೆಯೋ ಅಂತ ಗೊತ್ತಿಲ್ಲ, ತುಂಬಾ ಸ್ಟೀಪ್ ಇದೆ. ರಿಟರ್ನ್ ಬರುವಾಗಲೂ ಇಲ್ಲಿಂದಾನೇ ಬಂದಿದ್ದೀವಿ ನೋಡಿ, ಈ ಥರ ಇದೆ ರೋಡಲ್ಲ ಇದು, ಫುಲ್ ಆಫ್ ರೋಡ್ ಏನೂ ಇಲ್ಲ. ಟೆಸ್ಟ್ ರನ್ನಿಗೆ ಬಂದಿದ್ದೇವೆ. ಇವಾಗ ಇಲ್ಲಿ ತೋಟದಲ್ಲಿ ಹುಲ್ಲಿಗೆ ಬಂದಿದ್ದೇವೆ. ಒಟ್ಟಿಗೆ ಒಂದು 2 ಕಟ್ಟ ಹುಲ್ಲು ದನಕ್ಕೆ ಮಾಡಿ ಲೋಡ್ ಹಾಕ್ಕೊಂಡು ಹೋಗ್ತೀವಿ. ಇವಾಗ ವರ್ಕ್ ಕಂಪ್ಲೀಟ್ ಆಗಲಿಲ್ಲ, ಜಸ್ಟ್ ತುಂಬಾ ಸ್ಪೀಡ್ ಇದೆ. ಇಲ್ಲಿಂದನೇ ಇವಾಗ ಬಂದಿರೋದು ಗಾಡಿ, ಇಲ್ಲಿದೆ ಗಾಡಿ ಇವಾಗ ನೋಡಿ. ಇದೇ ರೂಟಿಂದ ಬಂದಿರೋದು, ತುಂಬ ಸ್ಟೀಪ್ ಇದೆ, ಗೊತ್ತಾಗಲ್ಲ ಕ್ಯಾಮ್ರಾದಲ್ಲಿ. ಈಗ ಹುಲ್ ಮಾಡಿ ತಗೊಂಡು ಹೋಗ್ತಿದ್ದೆ ಇವಾಗ. ಹುಲ್ಲು ಒಂದು ಕಟ್ಟ ಆಯಿತು, ಇನ್ನೂ ಒಂದು ಕಟ್ಟ ಆಗಬೇಕು. ಇಷ್ಟೇ ದೊಡ್ಡದು ಇನ್ನೊಂದು ಆಗಬೇಕು. ಅದು ಮಾಡಿ ಲೋಡ್ ಮಾಡಿ ತಗೊಂಡು ಹೋಗ್ತೀವಿ. ಇಲ್ಲಿಂದ ಮನೆಗೆ ಅರೌಂಡ್ 1 ಕಿಲೋಮೀಟ್ರ್ ಇದೆ. ಇದು ಮಾವನ ಮನೆ ತೋಟ. ಇಲ್ಲಿ ದೊಡ್ಡ ಮರ ಇಲ್ಲ, ಸಣ್ಣ ಸಣ್ಣ ಅಡಿಕೆ ಮರ ಇದೆ. ಇಲ್ಲಿ ಹುಲ್ಲು ಜಾಸ್ತಿ ಆಗುತ್ತೆ ಇದರಲ್ಲಿ. ಸೊ ಇಲ್ಲಿ ಇವ್ರ ಹತ್ರ ದನ ಇಲ್ಲ, ಸೊ ಇದನ್ನು ನಾವು ತಗೊಂಡು ಹೋಗ್ತೀವಿ. 2 ಕಟ್ಟ ಹುಲ್ಲು ಆಯಿತು, ಇವಾಗ ಲೋಡ್ ಮಾಡಿದ್ದೀವಿ, ನೋಡ್ಬೋದು. ಈ ಥರ ಆಯಿತು. ಇವಾಗ ಇಲ್ಲಿ ರಿವರ್ಸ್ ತೆಗೆದು ಹೋಗ್ತೀವಿ. ಹುಲ್ಲಿದ್ದು ಕೆಲಸ ಆಯಿತು. ಇನ್ನೊಂದು 2 ದಿನಕ್ಕೆ ಹುಲ್ಲು ಸಾಕಾಗುತ್ತೆ. ಇರೋದು ಒಂದೇ ದನ ನೋಡಿ, ಇಲ್ಲಿದೆ ಗಾಡಿ. ಅದೇ ಈ ಥರ ಒಂದು ಗಾಡಿ ಇದ್ದರೆ
ಪಿಕಪ್ ಥರ ಒಂದು ಗಾಡಿ ಇದ್ದರೆ ಅಗ್ರಿಕಲ್ಚರ್ ಯೂಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ಟೈಮ್ ಉಳಿಯುತ್ತೆ. ಡೈಲಿ ನಾವು ಹೋಗಿ ಹುಲ್ಲು ಮಾಡಿ ದನಕ್ಕೆ ಹಾಕೋದ್ರಿಂದ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಅದೇ ಈಗ 1-1.5 ಗಂಟೆಯಲ್ಲಿ ಇಷ್ಟು ಹುಲ್ಲು ಮಾಡಿದರೆ ಅದೊಂದು 2 ದಿನಕ್ಕೆ ಬರುತ್ತೆ. ಬೇರೆ ವರ್ಕ್ ಕೂಡ ಮಾಡ್ಬೋದು. ಸೊ ಇದಕ್ಕೆ ಫ್ಯೂಲದೊಂದು ಖರ್ಚಾಗುತ್ತೆ, ಆದರೆ ಟೈಮ್ ತುಂಬ ಉಳಿಯುತ್ತೆ, ಬೇರೆ ಕೆಲಸ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪಾರ್ಟ್ 3 ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ಸ್ವಲ್ಪ ವರ್ಕ್ ಏನಂದರೆ ಶಾಪ್ ಓಪನ್ ಮಾಡ್ತಾಯಿದ್ದೀನಿ, ಅದ್ರ ವರ್ಕ್ ಆಗ್ತಾಯಿದೆ. DN ಕಸ್ಟಮ್ಸ್ ಅಂತ ಪುತ್ತೂರಲ್ಲಿ. ಎಲ್ಲರೂ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಪಾರ್ಟ್ 4 ಕೂಡ ಬರುತ್ತೆ, ಸ್ವಲ್ಪ ಡಿಲೇ ಆಗುತ್ತೆ. ಆಮೇಲೆ ಶಾಪ್ ಓಪನ್ ಆದಮೇಲೆ ರೆಗ್ಯುಲರಾಗಿ ವಿಡಿಯೋ ಹಾಕ್ತಾ ಇರ್ತೀನಿ, ಶಾಪಿದ್ದು ಪ್ಲಸ್ ನನ್ನ ಡೈಲಿ ವ್ಲಾಗ್ಸ್ ಎಲ್ಲ ಈ ಥರ. ಥ್ಯಾಂಕ್ ಯು.